ವಾಲ್ಮೀಕಿ ನಿಗಮ ಮಂಡಳಿಯ 187 ಕೋಟಿ ಹಣವನ್ನು ಎಲೆಕ್ಷನ್ಗೆ ಬಳಸಿದರು ಅನ್ನುವಂಥ ಆರೋಪದಿಂದ ನಾಗೇಂದ್ರ ಅವರನ್ನು ಸಚಿವ ಸ್ಥಾನವನ್ನು ಕೆಳಗಿಳಿಸಿ. ಆದರೆ ಈಗ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನು ಹಿಡಿದು ರಾಜೀನಾಮೆ ನೀಡೋವರೆಗೂ ಕೂಡ ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಸದನ ನಡೆಸಲು ಬಿಡಲ್ಲ ಅಂತ ಕಮಲದ ಪಡೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ವಿಧಾನಸಭೆ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಸಂಧಾನ ಸಭೆ ಜರುಗಿತು. ಆದರೆ 1 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಸಂಧಾನ ಸಭೆ ಫ್ಲಾಪ್ ಆಗಿದೆ, ವಿಫಲವಾಗಿದೆ. ಬಿಜೆಪಿ ನಾಯಕರಿಂದ ಈಗ ಇದಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಮುಂದುವರೆದುಕೊಂಡು ಬಂದಿದೆ. ಬೇಕೇ ಬೇಕು, ನಾಗೇಂದ್ರನ ರಾಜೀನಾಮೆ ಬೇಕು ಅನ್ನುವಂತಹ ಘೋಷಣೆಗಳನ್ನು ಬಿಜೆಪಿ ನಾಯಕರು ಕೂಗಿ ತಮ್ಮ ಆಕ್ರೋಶವನ್ನು ಸದನದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಅನ್ನುವಂಥದ್ದು ಬೆಳಕಿಗೆ ಬಂತು. 187 ಕೋಟಿ ರೂಪಾಯಿಯ ಹಣ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಳಕೆಯಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬಂತು. ಆ ಆರೋಪದ ಅಡಿಯಲ್ಲಿ ಅವತ್ತು ಸಚಿವರಾಗಿದ್ದಂತಹ ನಾಗೇಂದ್ರ ಜೈಲು ಪಾಲಾಗ್ತಾರೆ, ಸಚಿವ ಸ್ಥಾನದಿಂದ ಕೆಳಗಿಳಿತಾರೆ. ಆದರೆ ಈಗ ಕೇಸ್ ಇನ್ನೂ ನಡೀತಾ ಇದ್ರೂ ಕೂಡ ಕಂಪ್ಲೀಟಾಗಿ ಕೇಸ್ ಮುಗಿದಿಲ್ಲ. ಸೊ ಅಂತ ಆರೋಪ ಇದ್ದರೂ ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರ 2.0 ಸರ್ಕಾರದಲ್ಲಿ ಮತ್ತೆ ನಾಗೇಂದ್ರ ಅವರನ್ನು ಮಂತ್ರಿಯನ್ನಾಗಿ ಮಾಡಿದ್ದು ಬಿಜೆಪಿಗೆ ಸಹಿಸಲಾಗ್ತಾ ಇಲ್ಲ. ನೀವು ಹೆಂಗೆ ನಾಗೇಂದ್ರ ಅವರನ್ನು ಮಂತ್ರಿ ಮಾಡಿದ್ರಿ? ನಾಗೇಂದ್ರ ಅವರು ನೀವು ಮಂತ್ರಿ ಮಾಡಬಾರ್ದು. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದಿದ್ದರೆ ಸದನವನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ವಿಪಕ್ಷದ ನಾಯಕರು ಈಗ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ವಿಧಾನಸಭಾ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಒಂದು ಕಾಂಪ್ರಮೈಸ್ ಮೀಟಿಂಗನ್ನು ಮಾಡಲಾಯಿತು. ಸಂಧಾನ ಸಭೆ ಹತ್ರ 1 ಗಂಟೆಗೂ ಅಧಿಕ ಕಾಲ ಕಾಂಪ್ರಮೈಸ್ ಸಂಧಾನ ಸಭೆ ಅನ್ನುವಂಥದ್ದು ನಡೆದರೂ ಕೂಡ ಬಿಜೆಪಿ ನಾಯಕರು ಸಂಧಾನ ಸಭೆಯಲ್ಲಿ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಅವರ ಹಠ ಏನು ಅಂತಂದರೆ ನಾಗೇಂದ್ರನ ರಾಜೀನಾಮೆ ಬೇಕು, ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ಈ ಹ್ಯಾವ್ ಟು ರಿಸೈನ್. ಮಂತ್ರಿಗಿರಿಯಲ್ಲಿ ಆ ವ್ಯಕ್ತಿ ಇರಬಾರದು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಬೇಕೇ ಬೇಕು, ನಾಗೇಂದ್ರ ಅವರ ರಾಜೀನಾಮೆ ಬೇಕು ಅನ್ನುವಂತಹ ಘೋಷಣೆಗಳನ್ನು ಕೂಗಿ ಸದನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಸದನವನ್ನು ನಡೆಸಿ ನಾಗೇಂದ್ರ ಅವರ ಮಂತ್ರಿಗಿರಿಯನ್ನು ಉಳಿಸ್ಕೊಳ್ತಾರಾ ಡಿ.ಕೆ. ಶಿವಕುಮಾರ್, ಅಥವಾ ನಾಗೇಂದ್ರ ಅವರನ್ನು ಕೆಳಗಿಳಿಸಿ ಸದನವನ್ನು ನಡೆಯೋದಕ್ಕೆ ಬಿಡ್ತಾರಾ? ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಕಾದು ನೋಡಬೇಕಾಗಿದೆ.